ಸರ್. ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋದ್ರಿ ಬಲ ಮತ್ತು ಚಲನೆಯ ನಿಯಮಗಳು ಎಂಬ ಪಾಠದ ಬಗ್ಗೆ ಅಧ್ಯಯನ ಮಾಡೋದು. ಯಾವ್ದು ಚಲನೆಯ ನಿಯಮಗಳು. ಹಾಗಾದ್ರೆ ಬಲ ಎಂದರೆ ಗೊತ್ತಾಯ್ತು ಹೇಗೆ? ಈ ಬಲ ನೋಡಿ ಏನಾಯ್ತು ಈಗ ಇದಕ್ಕೆ ಕಳ್ತೀನಿ ಸ್ಥಾನ ಪಲಟ ಆಗಿದೆ. ಅದ್ರ ಕೂಡ ಏನಂತ ಕರೀತಾರೆ? ಬಲ ಅಂತ ಕರೀತಾರೆ. ಈ ಬಲ ಅಂದ್ರೆ ಏನಪ್ಪ ಅಂದ್ರೆ ತಳ್ಳುವಿಕೆ ಅಥವಾ ಎಳೆಯುವಿಕೆ ಏನಂತ ಕರಿತೀವಿ? ಬಲ ಅಂತ ಕರಿತೀವಿ. ಏನ್ರಿ ಬಲದ ಅರ್ಥ? ತಳ್ಳುವಿಕೆ ಅಥವಾ ಎಳೆಯುವಿಕೆ. ಹಾಗಾದ್ರೆ ತಳ್ಳುವಿಕೆ ಮತ್ತು ಎಳೆಯುವಿಕೆ ಇಷ್ಟೇ ಬಲ ಅಂತ ಕರಿತೀವಿ ಅಂದ್ರೆ ಅಲ್ಲ ಮತ್ತೆ ಇದು ಈಗ ಈಗ ಈ ಬಾಕಲು ಈ ಬಾಗಿಲು ಇದಕ್ಕೇನೈತಿ ತಳ ಈಗ ತೆಗಿಬೇಕಂದ್ರೆ ಏನು ಮಾಡಬೇಕು? ತಳ. ಅದೇ ರೀತಿ ಬಲಕ್ಕೆ ಏನೈತಿ ದೈನಂದಿನ ಜೀವನದಲ್ಲಿ ಉಪಯೋಗ ಮಾಡೋದ್ರಿ ಬಲ ಏನ ತಿಳಿತಲ್ಲಿ ಈ ಉಪಯೋಗ ಅಂದ್ರೆ ಈಗ ದೈನಂದಿನ ಜೀವನದಲ್ಲಿ ನೋಡಿ ಮಾಡ್ತೀವಿ ನಾವು. ಈಗ ಎದ್ದು ಕೂಡ ನಾವು ಹಾಸಿಗೆ ತೆಗಿಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಬಲ ಬೇಕು. ಈಗ ಕಣ್ಣು ತಿಕ್ಕೋಬೇಕಂದ್ರೆ ಕೂಡ ಏನ್ ಬೇಕ್ರಿ? ಬಲ ಬೇಕು. ಅದೇ ರೀತಿ ಮುಖ ತೊಡ್ಕೋಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಬಲ ಬೇಕು. ಅದೇ ರೀತಿ ನೀವು ಓಡಾಡ್ಸ್ಕೋಬೇಕಂದ್ರೆ ಬಲ ಬೇಕು. ತಿಳಿತೀರಿ? ಬಲದ ಉಪಯೋಗಗಳು ನೋಡಬೇಕು. ಈಗ ಏನ್ ಮಾಡೋದ್ರೆ ಬಲದ ಗುಣಲಕ್ಷಣ ಬಗ್ಗೆ ಮಾಡೋಣ. ಈ ಬಲದ ಗುಣಲಕ್ಷಣದ ಮೊದಲೇ ಯಾವಾಗ ಬರ್ತಂದ್ರೆ ಈಗ ನಿಶ್ಚಲ ಸ್ಥಿತಿನ ವಸ್ತು ಏನ್ ಮಾಡ್ಬೋದು? ಚಲನ ಸ್ಥಿತಿ ತರ್ಬೋದು ಬಲ ಪ್ರಯೋಗ ಮಾಡಿ. ಯಾವ ರೀತಿ ಅಂತ ನೋಡ್ತೀನಿ. ಸಣ್ಣ ಇಟ್ಟಕರ ಇದು ಗಾಲಿ ದಾಟಿದ್ರೆ ಈಗ ಯಾವ ಸ್ಥಿತಿ ನಿಶ್ಚಲ ಸ್ಥಿತಿ ಈಗ ಬಲ ಪ್ರಯೋಗ ಮಾಡ್ತೀನಿ. ಏನೈತಿ? ಚಲನ ಸ್ಥಿತಿ ಬರ್ತದೆ. ಏನ್ ಹೇಳ್ತ ಅಂದ್ರೆ ನಿಶ್ಚಲ ಸ್ಥಿತಿಗೆ ವಸ್ತುವನ್ನು ಏನ್ ಮಾಡ್ಬೋದು? ನಾವು ಚಲನ ಸ್ಥಿತಿ ತರಬಹುದು. ಅದೇ ರೀತಿ ಚಲನ ಸ್ಥಿತಿ ಅಂದ್ರೆ ಈಗ ಕ್ರಿಕೆಟ್ ಆಡೋ ಟೈಮಿಗೆ ಅವ್ರು ಬಾಲ್ ಹೊಡೆದ್ಲಕ್ಕೆ ಏನ್ ಮಾಡ್ತಾರೆ? ಬಾಲ್ ಬರ್ತಾರೆ. ಆಳಗೆ ಏನ್ ಮಾಡ್ತಾರೆ? ಅವರು ಚಲನ ಸ್ಥಿತಿ ಇರುತ್ತೆ, ಕ್ಯಾಚ್ ಹಿಡಿತಾರೆ. ಕ್ಯಾಚ್ ಹಿಡಿದ್ರೆ ಏನ್ ಮಾಡ್ತಾರೆ? ನಿಶ್ಚಲ ಸ್ಥಿತಿ ಬರ್ತದೆ, ಕ್ಯಾಚ್ ಹಿಡ್ತಾರೆ. ಏನ್ ಮಾಡ್ಬೋದು? ನಾವು ಚಲನ ಸ್ಥಿತಿಯಿಂದ ನಿಶ್ಚಲ ಸ್ಥಿತಿ ತರಬಹುದು. ಫಸ್ಟ್ ನೋಡಿದ್ರೆ ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿ ನೋಡಿದ್ರೆ ಚಲನ ಸ್ಥಿತಿಯಿಂದ ಮತ್ತೆ ನಿಶ್ಚಲ ಸ್ಥಿತಿ ನೋಡಿದ್ರೆ. ಅದೇ ರೀತಿ ಮನೆ ಅಡುಗೆ ಮಾಡ್ತೀರಿ? ಏನೇನು ಮಾಡ್ತೀರಿ? ಅನ್ನ ಸಾಂಬಾರು ಮಾಡ್ತೀರಿ? ಚಪಾತಿ ರೊಟ್ಟಿ ಊಟ ಮಾಡ್ತಿರಲ್ಲ? ಹಾಂ ಮಾಡ್ತೀವಿ. ಈಗ ಮೊದಲು ರೊಟ್ಟಿ ಮಾಡಿದ್ರೆ ಯಾವ ಮಾಡ್ತೀನಿ? ಹಿಟ್ಟು ನಾಲ್ಕಲ್ಲಿ ಹಿಟ್ಟು ನಾಲ್ಕ ಹಿಂಗೆಲ್ಲ ಹಿಟ್ಟಿಂಗ್ ಆಗಿರ್ತದೆ. ಅದೆಲ್ಲ ಉಳಿದಿದ್ದು ಹಿಟ್ಟು ಕಲಿಸ್ಕೊಳಕ್ಕೆ ಹಂಗಾಗ್ತದೆ. ಮತ್ತು ನಂತರ ಏನು ಮಾಡ್ತಾರೆ? ಉಳ್ಳಿ ಮಾಡ್ತಾರೆ. ಆಮೇಲೆ ಏನು ಮಾಡ್ತೀನಿ? ಆ ಉಳ್ಳಿ ತೊಗೊಂಡು ಏನು ಮಾಡ್ತಾರೆ? ಬಡಿತಾರೆ. ಬಡಿದ ಬಳಸ್ತಾರೆ. ಯಾವ ರೀತಿ ಆಗ್ತಾರೆ? ವೃತ್ತಾಕಾರ ಆಗ್ತದೆ. ಈಗ ಏನು ತಿಳಿದು ಬರ್ತದೆ ನಮಗೆ? ಬಲ ಪ್ರಯೋಗ ಮಾಡಿ ಏನು ಮಾಡ್ಬೋದು? ಆಕಾರ ಕೂಡ ಏನು ಮಾಡ್ಬೋದು? ಚೇಂಜ್ ಮಾಡ್ಬೋದು. ಅದೇ ರೀತಿ ಈಗ ಕಾರ್ನಾಗ ನೀವು ಹೊಂಟಿರ್ತೀರಿ, ಪ್ರಯಾಣ ಮಾಡ್ತಿರ್ತೀರಿ. ಈಗ ಏನು ಬರ್ತಾರೆ? ಇಲ್ಲಿ ಕ್ರಾಸ್ ರೋಡ್ ಬರ್ತಾರೆ. ಏನು ಮಾಡ್ತೀರಿ? ತಿರುಗಿಸ್ತೀರಿ. ಆ
ನಾಳೆಗೆ ಏನಾದ್ರು ಬಲ ಪ್ರಯೋಗ ಆಯ್ತಲ್ರಿ, ಬಲದಿಂದ ಏನ್ ಮಾಡ್ಬೋದ್ರಿ, ದಿಕ್ಕು ಕೂಡ ಚೇಂಜ್ ಮಾಡ್ಬೋದು. ಬಲದಿಂದ ದಿಕ್ಕನ್ನು ಬದಲಾಯಿಸಬಹುದು. ಅದೇ ರೀತಿ ಈಗ ಒಂದು ಪೇಪರ್ ಅದ, ಈ ಪೇಪರ್ ಈಗ ಯಾವ ಆಕಾರದಲ್ಲಿ, ಆಕಾರದಲ್ಲಿ, ಇದಕ್ಕೆ ಈಗ ಬಲ ಪ್ರಯೋಗ ಮಾಡ್ತೀನಿ, ಯಾವ ಆಕಾರ ಆಕಾರ ಚೇಂಜ್ ಆಗ್ತದೆ, ಆಕಾರವೇ ಚೇಂಜ್ ಆಗುತ್ತೆ, ಬಲದಿಂದ ಆಕಾರ ಕೂಡ ಏನಾಗ್ತದೆ, ಚೇಂಜ್ ಆಗುತ್ತೆ. ಇಲ್ಲಿವರೆಗೆ ನಾವು ಏನು ನೋಡಿದ್ವಿ ಅಂದ್ರೆ ಬಲದ ಅರ್ಥ ನೋಡಿದ್ವಿ, ಮತ್ತು ಬಲದ ದೈನಂದಿನ ಉಪಯೋಗ ನೋಡಿದ್ವಿ, ಮತ್ತು ಬಲದ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ, ಚಲನೆಯ ನಿಯಮಗಳನ್ನು ಪಾಠ